ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕಾರ್ತಿಕ್ ಅಂತ. ಬೋಸ್ ಕನ್ನಡ ಚಲನಚಿತ್ರ. ಸೊ ಇದರಲ್ಲಿ ನಾನು ನಾಯಕ ನಟನಾಗಿ ಮಾಡಿದ್ದೀನಿ. ಸೊ ಇದನ್ನು ತುಂಬ ಪ್ರೀತಿಯಿಂದ, ತುಂಬ ಶ್ರದ್ಧೆಯಿಂದ, ತುಂಬ ನಿಷ್ಠೆಯಿಂದ ಮಾಡಿರುವಂಥ ಚಿತ್ರ ಇದು. ಸೊ ಎಲ್ಲ ಎಲ್ಲ ಹೊಸಬ್ರನ್ನೇ, ಆರ್ಟಿಸ್ಟ್ ಆಯಿತು, ನಮ್ಮ ಡೈರೆಕ್ಟರ್ ಆಯಿತು, ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀವಿ. ನೀವು ಥಿಯೇಟ್ರಿಗೆ ಬನ್ನಿ, ನೋಡಿ, ಚೆನ್ನಾಗಿದೆ ಅಂತ ಹೇಳಿ ಹರಿಸಿ, ಚೆನ್ನಾಗಿಲ್ಲ ಅಂದರೂ ಏನು ಚೆನ್ನಾಗಿಲ್ಲ ಅಂತ ಹೇಳಿ ನಾವು ಮುಂದಿನ ಚಿತ್ರದಲ್ಲಿ ತಿಳ್ಕೊಳ್ತೀವಿ. ಬಟ್ ಬಂದು ನಮಗೆಲ್ಲ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ ಯು. ನಿಮ್ಮಿಂದ ಈ ಒಂದು ಸಿನಿಮಾ ಎಲ್ಲ ಕಡೆ ಒಂದು ಒಳ್ಳೆ ಸಂದೇಶದಿಂದ ರೀಚ್ ಆಗ್ತಿದೆ. ಥ್ರೂಔಟ್ ಜನ ಸೇರಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಒಂದು ಸಾಮಾಜಿಕ ಕಳಕಳಿ ಇರೋ ಸಿನಿಮಾ ಎಲ್ಲರಿಗೂ ರೀಚ್ ಆಗಬೇಕು. ದಯವಿಟ್ಟು ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ಈ ಸಣ್ಣ ಸಣ್ಣ ಕಲಾವಿದರು ಸಿನಿಮಾಗಳು ನೋಡಿದಾಗ ಆಟೋಮೆಟಿಕಲಿ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಯಾಕಂದರೆ ಇದು ಇವತ್ತೊಂದು ಬೀಜ ಹಾಕಿದರೆ ನಾಳೆ ದಿನ ಒಂದು ಮರ ಆಗಿ ಹುಟ್ಟುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದ್ರದ್ದು ಆಲ್ಮೋಸ್ಟ್ 1.5 year ಇಂದ ಇದ್ರದ್ದು ಕಂಪ್ಲೀಟ್ ಎಫರ್ಟ್ ಇದೆ ಈ ಸಿನಿಮಾಗೆ. ಆ ಎಫರ್ಟ್ ಇವತ್ತು ರಿಸಲ್ಟ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಡೈರೆಕ್ಷನ್ ಟೀಮ್ಗೆ, ಮ್ಯೂಸಿಕ್ ಟೀಮ್ಗೆ, ಎಂಟೈರ್ ಆರ್ಟಿಸ್ಟ್ಗೆ. ನಾನು ಈ ಸಿನಿಮಾಗೆ ವಿಲನ್ ಆಗಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರದು ಸಪೋರ್ಟ್ಗೆ, ವಿಶ್ವಸ್ಗೆ. ಥ್ಯಾಂಕ್ಸ್ ಲಾಟ್. ಎಲ್ಲರಿಗೂ ಒಳ್ಳೆಯದಾಗಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಬೋಸ್ ಮೂವಿಯಲ್ಲಿ ನಾಯಕ ನಟಿಯಾಗಿ ಪಾತ್ರ ನಿರ್ವಹಿಸಿದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಬೋಸ್ ಮೂವಿಯಲ್ಲಿ ನಾನು ಮೇನ್ ಪಾತ್ರ ಮಾಡಿದ್ದೀನಿ, ಲೀಡ್ ಆಗಿ. ಇದು ನನ್ನ ಫಸ್ಟ್ ಮೂವಿ. ತುಂಬಾ ಖುಷಿ ಇದೆ ನನಗೆ. ಇದರಲ್ಲಿ ನನಗೆ ಪಾತ್ರವನ್ನು ಕೊಟ್ಟಿರುವಂತಹ ಅವಿನಾಶ್ ಸರ್ ಆಗಲಿ, ಭರತ್ ಬಾಬು ಸರ್ ಆಗಲಿ, ಅವ್ರಿಗೆ ತುಂಬ ಹೃದಯದ ಕೃತಜ್ಞತೆಗಳು ಹೇಳ್ತಾ ಇದ್ದೀನಿ. ಈ ಮೂವಿಯಲ್ಲಿ ಏನು ಮೇನ್ ಅಪ್ಪ ಅಂತಂದರೆ ಭ್ರಷ್ಟಾಚಾರ, ಅತ್ಯಾಚಾರ ತುಂಬಾ ಆಗ್ತಾ ಇದೆ. ಕಾನೂನು ಕರೆಕ್ಟಾಗಿ ಕ್ರಮ ತಗೊಳ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ಈ ಮೂವಿ ನೋಡಿದ್ರೆ ಖಂಡಿತ ಅರ್ಥ ಆಗುತ್ತೆ ನಿಮಗೆ ಯಾವ ಥರ ನಡೀತಾ ಇದೆ ಈ ಜಗತ್ತಲ್ಲಿ, ಈ ಸಿಚುವೇಶನ್, ಈ ಸೊಸೈಟಿಯಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರದ್ದು ಹಾರ್ಡ್ ವರ್ಕ್ ಇದೆ ಇದರಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರೂ ಏನು ಮಾತಾಡೋಕ್ಕೂ ನಿಜ ಅರ್ಥ ಆಗ್ತಿಲ್ಲ. ಪ್ರತಿಯೊಬ್ಬರದ್ದು ಸಪೋರ್ಟ್ ನಮಗೆ ಬೇಕೇ ಬೇಕು. ಆ ಮೂವಿ ಹಿಟ್ ಮಾಡೋದು ಬಿಡೋದು ನಿಮ್ಮ ಕೈಯಲ್ಲಿದೆ. ಖಂಡಿತ ನಾವು ಗೊತ್ತಾಗ್ತಿಲ್ಲ ಏನು ಮಾತಾಡಬೇಕು ಅಂತೇಳಿ. ಯಾಕಂದ್ರೆ ಪ್ರತಿಯೊಬ್ಬರು ತುಂಬಾ ಶ್ರಮ ಪಟ್ಟಿದ್ದಾರೆ ಈ ಮೂವಿಗೋಸ್ಕರ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥಿಯೇಟರ್ಗೆ ಹೋಗ್ಬಿಟ್ಟು ಮೂವಿ ನೋಡಿ. ಥಿಯೇಟರ್ ಬಂದ್ಬಿಟ್ಟು ಮೂವಿ ನೋಡಿದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇರುತ್ತೆ, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ರೆಫರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿದೆ. ಫುಲ್ ಫ್ಯಾಮಿಲಿ ಬಂದುಬಿಟ್ಟು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಏನು ಪಾಠ ಹೇಳ್ಕೊಡ್ತಾರೆ, ಫ್ಯಾಮಿಲಿ, ತಂದೆ ತಾಯಿ ಆಗ್ಬೋದು, ಶಿಕ್ಷಕರಾಗ್ಬೋದು, ಎಷ್ಟೋ ಇಂಪ್ಯಾಕ್ಟ್ ಮಾಡುತ್ತೆ ಲೇಟರ್ ಲೈಫಲ್ಲಿ ಅನ್ನೋದೊಂದು ಕಾನ್ಸೆಪ್ಟ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನೋಡಿ ತುಂಬ ಖುಷಿ ಆಯಿತು. ಆಲ್ ದಿ ಬೆಸ್ಟ್ ಟು ದಿ ಬೋಸ್ ಟೀಮ್. ವೈಟಿಂಗ್ ಫಾರ್ ಬೋಸ್ 2 ಮೂವಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಈ ಮೂವಿಯಲ್ಲಿ ನಾನು ಫೈಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಫಸ್ಟ್ ಮೂವಿಯಲ್ಲೂ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದು ಭರತ್ ಬಾಬು ಡೈರೆಕ್ಟರ್ ಅವರೇ. ಫಸ್ಟ್ ಚಾನ್ಸು ನನಗೆ ಮಾಸ್ಟರ್ ಆಗಿ ವರ್ಕ್ ಕೊಟ್ಟರು. ಈಗ 2ನೇ ಪಿಕ್ಚರ್ ಇದು. ನಾನು ಬೇಸಿಕಲಿ ಕರಾಟೆ ಮಾಸ್ಟ್ರು. ನಂದು ಬ್ರಾಂಚಸ್ ಎಲ್ಲ ಇದ್ದಾವೆ. ಅದರಿಂದ ಆರಿಸ್ಕೊಂಡು ಇವರು ನನಗೊಂದು ಚಾನ್ಸ್ ಕೊಟ್ಟರು. ಈ ಬೋಸ್ ಪಿಕ್ಚರ್ಗೆ ನಾನು ಥ್ಯಾಂಕ್ಸ್. ನಾನು ಖಾಜಿಸ್ತಾಮ್ ಅಂತ. ನಾನು ಕರಾಟೆ ಮಾಸ್ಟರ್ಸ್. ಈ ಮೂವಿಲಿ ಏನಂದರೆ ಎಲ್ಲರೂ ಮಾಡೋದು ಈ ಮೂವಿದಲ್ಲಿ ಏನಿದೆ ಇದರ ಕಲಿಬೇಕಂದ್ರೆ ಸತ್ಯವನ್ನು ನೋಡಿದ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ್ಯಕ್ಟಿಂಗ. ಈಗ ಎಲ್ಲರಲ್ಲಿ ಕಲಿಯುವಂಥ ಕಲೆ ಇರಬೇಕಂತ ನಾನು ಹೇಳೋದು ಇಷ್ಟ ಇದೆ. ಎಲ್ಲರೂ ನೋಡಿದ್ರೆ ಗೊತ್ತಾಗುತ್ತೆ. ಬರೀ ಹೊರಗಿಂದ ಹೋಗಿ ಕೆಲವರು ನೋಡೋಂಗಿಲ್ಲ. ದರ್ವನ್ ಮೂವಿಯಲ್ಲಿ ಭಾಗವಹಿಸಿ ಇಂಥವು ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಕ್ಲಿಯರ್ ಗೊತ್ತಾಗುತ್ತೆ. ಬಂದ ಬಳಕೆ ಗೊತ್ತಾಗುತ್ತೆ. ಮೂವಿ ಎಲ್ಲ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ಈ ಮೂವಿ ನಮ್ಮ ಮಗ ಡೈರೆಕ್ಷನ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದಾನೆ. ಇದಕ್ಕೆ ತುಂಬ ಫ್ರೆಂಡ್ಸ್ಗಳೆಲ್ಲ ಜೋಲ್ ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಫ್ರೆಂಡ್ ಆಂಟೀಸ್ ಎಲ್ಲ. ಅದರಿಂದ ನಾನು ಈ ಮೂವಿಯಲ್ಲಿ ಪ್ರೊಡ್ಯೂಸರ್ ಡೈರೆಕ್ಟರಾಗಿ ವರ್ಕ್ ಮಾಡಿದ್ದೀನಿ. ಪಿಕ್ಚರು ನಾವು ಪ್ರಯತ್ನ ಮಾಡಿದ್ದೀವಿ. ಜನ ಹೇಳಿರ್ತಾರೆ, ನೀವೇ ಕೇಳಿರ್ತೀರ. ಮತ್ತು ನಮಗೆ ಇಲ್ಲಿ ತೊಂದರೆ ಏನಂದರೆ ಪಿಕ್ಚರ್ ವಾರ 9 10 ಸ್ವಲ್ಪ ತೊಂದರೆ ಅಷ್ಟೇ. ಮಿಕ್ಕಿದೆಲ್ಲ ಎಲ್ಲ ಚೆನ್ನಾಗಿದೆ. ನಮ್ಮ ಮೂವಿನೂ ಚೆನ್ನಾಗಿ ಬಂದಿದೆ. ಎಲ್ಲರೂ ಆಶೀರ್ವಾದ. ಥ್ಯಾಂಕ್ ಯು. ಮೂವಿ ಎಲ್ಲರೂ ಆರ್ಟಿಸ್ಟು, ಟೆಕ್ನಿಷಿಯನ್ಸು ಎಲ್ಲ ಅವ್ರವ್ರ ಎಫರ್ಟ್ ಹಾಕಿದ್ದಾರೆ.
ಮತ್ತೆ ನಮ್ಮ ಡ್ಯಾಡಿ ಭರತ್ ಬಾಬು ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅವರಿಂದನೇ ಇದೆಲ್ಲ ಆಗಿದ್ದು. ಸೊ ಎಲ್ಲ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ಗೂ ನನ್ನ ಥ್ಯಾಂಕ್ಸ್. ಆಯ್ತಾ ಸಿನಿಮಾ ಇದು ಅವಿನಾಶ್ ಬಾಬು ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ಡೈರೆಕ್ಟ್ ಮಾಡಿದ್ದಾರೆ. ಇದು ಒಂದು ಒಳ್ಳೆ ಪ್ರಯತ್ನ ಅಂತ ನಾ ಹೇಳ್ತೀನಿ. ಅವ್ರಿಗೆ ಬಹಳ ಪ್ರತಿಭೆ ಇದೆ. ನಾನು ಎಲ್ಲರಿಗೂ ಏನ್ ಹೇಳ್ತೀನಿ ಅಂದ್ರೆ, ಈ ತರ ಮೂವಿಗಳನ್ನ ನಾವು ಪ್ರೋತ್ಸಾಹ ಮಾಡಿದ್ರೆ ಮುಂದೆ ಒಂದು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಹೋಗುತ್ತೆ. ಯಾಕಂದ್ರೆ ಈಗಿನ ಸಮಾಜದಲ್ಲಿ ಈ ತರ ಮೆಸೇಜ್ ಕೊಡೋ ಮೂವೀಸ್ ಬಹಳ ಬೇಕಾಗಿದೆ. ಹ್ಯಾಟ್ಸ್ ಆಫ್ ಟು ಅವಿನಾಶ್ ಬಾಬು ಅಂಡ್ ಟೀಮ್. ಇಟ್ಸ್ ಅ ವಂಡರ್ಫುಲ್ ಮೂವಿ. ಥ್ಯಾಂಕ್ ಯು. ಕನ್ನಡ ಚಲನಚಿತ್ರ ಬಹಳ ಉತ್ತಮವಾಗಿ ಮಾಡಿದ್ದಾರೆ ಇದನ್ನ. ಸೊ ಇದರಲ್ಲಿ ಒಂದು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಹೊಸಬ್ರೆಲ್ಲ ಶೇರ್ ಮಾಡಿರೋ ಈ ಚಲನಚಿತ್ರಕ್ಕೆ ಒಂದು ಯಶಸ್ಸುಗೊಳ್ಳಿ. ಆಕ್ಚುಲಿ ನಾನು ಒಬ್ಬ ಶಾರ್ಟ್ ಫಿಲ್ಮ್ ಆರ್ಟಿಸ್ಟ್, ಮತ್ತೆ ಸುಮಾರು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ. ಇದರಿಂದ ನನಗೂ ಒಂದು ಸ್ಫೂರ್ತಿ ಬಂದಿದೆ. ಅದಕ್ಕೆ ಐ ವಿಶ್ ದ ಟೀಮ್ ಆಲ್ ದ ಬೆಸ್ಟ್ ಅಂಡ್ ಐ ವುಡ್ ಲೈಕ್ ಎವ್ರಿಬಡಿ ಟು ಕಮ್ ಅಂಡ್ ಸಿ ದಿಸ್ ಫಿಲ್ಮ್. ಮತ್ತೆ ಫ್ರೀಡಮ್ ಫೈಟರ್ಸ್ ಬಗ್ಗೆ ಹೆಂಗೆಲ್ಲರೂ ಹೋರಾಡ್ತಾ ಇದ್ದಾರೆ, ಮತ್ತೆ ವುಮೆನ್ ಸೇಫ್ಟಿ ಬಗ್ಗೆ, ಮತ್ತೆ ಗಂಡ್ ಮಕ್ಳು ಅಂದ್ರೆ ಹೆಂಗ್ ನಿಂತ್ಕೋಬೇಕು ವುಮೆನ್ಸ್ ಸೇಫ್ಟಿ ಬಗ್ಗೆ ಎಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತೆ ನೋಡಿದ್ರೆ ಎಲ್ಲ ತುಂಬಾ ಚೆನ್ನಾಗಿದೆ. ಇಟ್ ಇಸ್ ವೆರಿ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ. ಫುಲ್ ಫ್ಯಾಮಿಲಿ ಬಂದ್ಬಿಟ್ಟು ಕೂತ್ಕೊಂಡು ನೋಡ್ಬೋದು, ಮತ್ತೆ ಎಂಜಾಯ್ ಮಾಡ್ತೀರಾ. ನನ್ನ ಹೆಸರು ಲಕ್ಷ್ಮಿ ಅಂತ. ಅವಿನಾಶ್ ಬಾಬು ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ನನ್ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯ್ತು. ಎಲ್ಲ ಹೊಸ ವ್ಯಕ್ತಿಗಳನ್ನ ಅಂದ್ರೆ ಪ್ರೋತ್ಸಾಹ ಮಾಡಿದ್ದಾರೆ. ನ್ಯೂ ಟ್ಯಾಲೆಂಟ್ಸ್ ಎಲ್ಲಾನು ತಗೊಂಡಿದ್ದಾರೆ. ಹಂಗಾಗಿ ಎಲ್ಲಾರ್ಗು ಎಸ್ಪೆಷಲಿ ಹೆಣ್ಮಕ್ಳು ಯಾವ ತರ ಇರ್ಬೇಕು, ಆಮೇಲೆ ಪೊಲೀಸ್ ಅವ್ರ ಧೈರ್ಯ ಅವೆಲ್ಲಾನು ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲಾ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ತುಂಬಾ ಎಂಟರ್ಟೈನಿಂಗ್ ಆಗೂ ಇತ್ತು. ಆಮೇಲೆ ದಾವಣಗೆರೆ ಹುಡುಗರೆಲ್ಲ ಇದ್ದಾರೆ. ಸಖತ್ತಾಗಿದೆ ಮೂವಿ. ಕಾಮಿಡಿ ಎಲ್ಲ ಸಖತ್ತಾಗಿದೆ. ಸೂಪರ್ ಆಗಿದೆ. ಎಲ್ಲ ದಾವಣಗೆರೆಲ್ಲ ಬಾರಿ ಹಿಟ್ ಆಗುತ್ತೆ ಸರ್. ರಿಲೀಸ್ ಮಾಡಿದ್ರೆ ಇಲ್ಲೆಲ್ಲ ಚೆನ್ನಾಗಿದೆ. ಎಲ್ಲ ಹಿಟ್ ಆಗುತ್ತೆ ತಪ್ಪಿಲ್ಲ. ಎಲ್ಲ ಆಕ್ಟರ್ಸ್ ಸೂಪರ್ ಮಾಡಿದ್ದಾರೆ. ಮೆಸೇಜ್ ಚೆನ್ನಾಗಿದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಮ್ಮ ಶಶಾಂಕ್ ಆಕ್ಟಿಂಗ್ ಸೂಪರ್ ಮಾಡಿದ್ದಾರೆ. ಫಸ್ಟ್ ಮೂವಿ ಇದು. ಇನ್ನೂ ದಾವಣಗೆರೆ ರಿಲೀಸ್ ಆಗ್ಬೇಕಂತ ನನಗೆ ಬಹಳ ಆಸೆ ಇದೆ. ಆದಷ್ಟು ರಿಲೀಸ್ ಮಾಡಲಿ. ಗೋಸ್ಟ್ ಅಂತ ಬರ್ತದೆ ಇನ್ನೊಂದು, ಅದು ಯಾವಾಗ ಗಡ ರಿಲೀಸ್ ಆಗಲಿ ಅಂತ ನನಗೆ ತುಂಬಾ ಖುಷಿ ಆಗ್ತದೆ. ಮೂವಿ ನೋಡಿ ತುಂಬಾ ಇಷ್ಟ ಆಯ್ತು. ದಾವಣಗೆರೆ ಜನ ಎಲ್ಲ ಕೇಳ್ತಿದ್ದಾರೆ ಯಾವಾಗ ಮೂವಿ ನಮ್ ದಾವಣಗೆರೆ ರಿಲೀಸ್ ಮಾಡ್ತೀರಾ ಅಂತಂದು. ಅತಿ ಶೀಘ್ರದಲ್ಲೇ ಡೈರೆಕ್ಟರ್ ಸರ್ ಹತ್ರ ಮಾತಾಡಿ ಮೂವಿನ ದಾವಣಗೆರೆ ಒಳಗೆ ರಿಲೀಸ್ ಮಾಡೋ ಅಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಮೂವಿ ನೋಡ್ರಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಬನ್ನಿ ನೆಕ್ಸ್ಟ್ ಇಯರ್. ಒಳ್ಳೆ ಟ್ವಿಸ್ಟ್ ಇದೆ. ನಮ್ಗೆ ತುಂಬಾ ಇಷ್ಟ ಆಯ್ತು. ಆಲ್ ದ ಬೆಸ್ಟ್ ಅವಿನಾಶ್ ಬಾಬು. ಥ್ಯಾಂಕ್ ಯು ಸೋ ಮಚ್. ಈ ಮೂವಿಯಲ್ಲಿ ಆಕ್ಟ್ ಮಾಡಿದ ಎಲ್ಲ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಎಲ್ರಿಗೂ ಥ್ಯಾಂಕ್ಸ್. ಮತ್ತೆ ಡೈರೆಕ್ಟ್ ಭರತ್ ಬಾಬು ಸರ್ ಅವರಿಂದಾನೇ ಈ ಮೂವಿ. ಸೊ ಎಲ್ಲ ಕ್ರೆಡಿಟ್ಸ್ ಭರತ್ ಬಾಬು ಸರ್. ಥ್ಯಾಂಕ್ಸ್. ಇದು ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಕೊನೆಯಲ್ಲಿ ಟ್ವಿಸ್ಟ್ ಏನಿದೆ ಸ್ಟೋರಿನಲ್ಲಿ ಅದು ತುಂಬಾ ಚೆನ್ನಾಗಿದೆ. ಎಕ್ಸ್ಪೆಕ್ಟ್ ಮಾಡಕ್ ಆಗದೆ ಆ ಟ್ವಿಸ್ಟ್ಗೋಸ್ಕರ ಆದ್ರೂ ಈ ಮೂವಿ ತುಂಬಾ ನೋಡ್ಬೇಕು. ಕನ್ನಡ ಫಿಲ್ಮ್ಗಳಿಗೋಸ್ಕರ ನಾವು ಅದನ್ನ ಎನ್ಕರೇಜ್ ಮಾಡೋದಕ್ಕೆ ನಾವು ನೋಡ್ತಾ ಇರ್ತೀವಿ. ಬಟ್ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ.